ಮತ್ತೊಂದು ಚುನಾವಣೆಗೆ ಸ್ಪರ್ಧಿಸ್ತಾರಾ ಸಿದ್ದರಾಮಯ್ಯ? ದೆಹಲಿ ರಾಜಕಾರಣಕ್ಕೆ ಹೊರಟ್ರ ಸಿದ್ದರಾಮಯ್ಯ ಅನ್ನುವಂತಹ ಪ್ರಶ್ನೆ ಮಾಡ್ತಾ ಇದೆ. ಬಿಕಾಸ್ ಖರ್ಗೆ ಸ್ಥಾನಕ್ಕೆ ಸಿದ್ದರಾಮಯ್ಯ ಸ್ಪರ್ಧೆಯನ್ನ ಮಾಡ್ತಾರಾ? ದೆಹಲಿ ರಾಜಕಾರಣಕ್ಕೆ ಹೊರಟ್ರ ಸಿದ್ದರಾಮಯ್ಯ ಅನ್ನುವಂಥದ್ದು. ರಾಜ್ಯಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ ಸಿದ್ದು? ರಾಜ್ಯಸಭೆಯ ಮೂಲಕ ದೆಹಲಿಗೆ ತರೋದಕ್ಕೆ ರಾಗ ಸಿದ್ಧತೆಯನ್ನ ಮಾಡ್ತಾ ಇದ್ದಾರೆ. ಜೂನ್ ತಿಂಗಳಲ್ಲಿ ನಡೆಯಲಿದೆ ರಾಜ್ಯಸಭೆಯ ಚುನಾವಣೆ. ಸಿದ್ದರಾಮಯ್ಯ ರಾಜ್ಯಸಭೆಗೆ ಹೋಗೋದು ಬಹುತೇಕವಾಗಿ ಪಕ್ಕಾ ಅಂತ ಕೂಡ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಎಐಸಿಸಿಯಲ್ಲೂ ಸಿದ್ದರಾಮಯ್ಯಗೆ ಪ್ರಬಲ ಸ್ಥಾನವನ್ನ ನೀಡಲಾಗಿದೆ. ಒಲ್ಲದ ಮನಸ್ಸಿನಿಂದಲೇ ಒಪ್ಪಿಕೊಂಡಿರುವಂತಹ ಸಿದ್ದರಾಮಯ್ಯ ಮತ್ತೊಂದು ಚುನಾವಣೆಗೆ ಸ್ಪರ್ಧಿಸ್ತಾರಾ ಸಿದ್ದು? ಹಾಗಾದ್ರೆ ಹೊಸ ಬೆಳವಣಿಗೆ ಕಂಡು ಬರ್ತಾ ಇರುವಂತದ್ದು. ಅಂದ್ರೆ ಸಿದ್ದರಾಮಯ್ಯ ಮನವೊಲಿಸುವುದಕ್ಕೆ ಹೈಕಮಾಂಡ್ ನಾನಾ ರೀತಿಯಾದಂತಹ ಕಸರತ್ತನ್ನ ನಡೆಸ್ತಾ ಇದೆ. ಸೊ ಇದೇ ಸಂದರ್ಭದಲ್ಲಿ ದೆಹಲಿ ರಾಜಕಾರಣಕ್ಕೆ ಹೊರಟ್ರ ಸಿದ್ದರಾಮಯ್ಯ ಅನ್ನುವಂತಹ ಮಾತುಗಳು ಕೂಡ ಮತ್ತೊಂದು ಕಡೆ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರುವಂತದ್ದು. ಬಿಕಾಸ್ ಖರ್ಗೆ ಸ್ಥಾನಕ್ಕೆ ಸಿದ್ದರಾಮಯ್ಯರನ್ನ ತಂದು ಕೂರಿಸೋದಕ್ಕೆ ತಂತ್ರವನ್ನ ರೂಪಿಸಲಾಗ್ತಾ ಇದೆ. ರಾಜ್ಯಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ ಸಿದ್ದು? ಹಾಗಾದ್ರೆ ರಾಜ್ಯಸಭೆಯ ಮೂಲಕ ದೆಹಲಿಗೆ ತರೋದಕ್ಕೆ ರಾಗ ಸಿದ್ಧತೆಯನ್ನ ನಡೆಸ್ತಾ ಇದ್ದಾರೆ. ಜೂನ್ ತಿಂಗಳಲ್ಲಿ ನಡೆಯಲಿದೆ ರಾಜ್ಯಸಭೆಯ ಚುನಾವಣೆ. ಸಿದ್ದರಾಮಯ್ಯ ರಾಜ್ಯಸಭೆಗೆ ಹೋಗೋದು ಬಹುತೇಕವಾಗಿ ಪಕ್ಕಾ ಅಂತ ಕೂಡ ಹೇಳಲಾಗ್ತಾ ಇದೆ. ಅಷ್ಟೇ ಅಲ್ಲ, ಎಐಸಿಸಿಯಲ್ಲೂ ಕೂಡ ಸಿದ್ದರಾಮಯ್ಯಗೆ ಪ್ರಬಲ ಸ್ಥಾನವನ್ನ ಕೊಡಲಾಗಿದೆ. ಒಲ್ಲದ ಮನಸ್ಸಿನಿಂದಲೇ ಒಪ್ಪಿಕೊಂಡಿರುವಂತಹ ಸಿದ್ದರಾಮಯ್ಯ ಜೂನ್ ತಿಂಗಳಲ್ಲಿ ನಡೆಯುವಂತಹ ರಾಜ್ಯಸಭೆಯ ಚುನಾವಣೆಗೆ ಸ್ಪರ್ಧೆ ಮಾಡಲಿದ್ದಾರಾ? ಹಾಗಾದರೆ ಏನು ಪ್ಲಾನಿಂಗ್ಸ್ ಅನ್ನು ಮಾಡಿದ್ದಾರೆ ರಾಘ? ಮತ್ತೊಮ್ಮೆ ಚುನಾವಣೆಗೆ ಸಿದ್ದರಾಮಯ್ಯ ಸ್ಪರ್ಧಿಸೋದು ಬಹುತೇಕ ಖಚಿತವಾ? ಸಿದ್ದರಾಮಯ್ಯ ಮನವೊಲಿಸೋದಕ್ಕೆ ಒಂದಷ್ಟು ಆಫರ್ಸ್ಗಳನ್ನ ಮುಂದಿಡ್ತಾ ಇರುವಂಥದ್ದು. ಸೊ ರಾಜ್ಯಸಭೆ ಚುನಾವಣೆಗೆ ಸ್ಪರ್ಧೆ ಮಾಡ್ತಾರಾ ಸಿದ್ದು? ಖರ್ಗೆ ಸ್ಥಾನಕ್ಕೆ ಸಿದ್ದರಾಮಯ್ಯರನ್ನ ತಂದು ಕೂರಿಸೋದಕ್ಕೆ ತಂತ್ರವನ್ನೇನಾದರೂ ರೂಪಿಸಲಾಗ್ತಾ ಇದೆಯಾ? ಒಂದ್ ಕಡೆ ಆಫರ್ ಅನ್ನ ಕೊಡಲಾಗಿದೆ. ಯಾವ್ಯಾವ ಅಂದ್ರೆ ಅವರ ಬೆಂಬಲಿತ ಶಾಸಕರು ಯಾವ್ಯಾವ ಸಚಿವ ಸ್ಥಾನವನ್ನ ಕೂರಿಸಬೇಕು, ಯಾವ್ಯಾವ ಸ್ಥಾನವನ್ನ ಕೇಳ್ತಾರೆ, ಅಲ್ಲಿಗೆ ಅದನ್ನೇ ಕೊಡಲಾಗುವುದು ಅನ್ನುವಂತಹ ಭರವಸೆಯನ್ನ ಕೊಟ್ಟಿದ್ದಾರೆ. ಇನ್ನು ಸಂಜೆವರೆಗೂ ಕೂಡ ಸಿಎಂ ಪಟ್ಟ ಬಿಡೋದಿಲ್ಲ ಅಂತ ಇದ್ದಂತಹ ಸಿದ್ದರಾಮಯ್ಯ ಒಬಿಸಿ ಮುಖ್ಯಮಂತ್ರಿಯನ್ನ ಕೆಳಗಿಳಿಸೋದಕ್ಕೆ ರಾಗ ಸಿದ್ಧರಿರಲಿಲ್ಲ. ಆದರೆ ಸಂಜೆ ಸಭೆಗೆ ಎಂಟ್ರಿ ಕೊಟ್ಟಂತಹ ಪ್ರಿಯಾಂಕಾ ವಾದ್ರಾ ಎಂಟ್ರಿ ಬೆನ್ನಲ್ಲೇ ಬದಲಾದಂತಹ ಲೆಕ್ಕಾಚಾರಗಳು. ಡಿಕೆಶಿಯನ್ನ ಸಿಎಂ ಮಾಡಲೇಬೇಕು ಅಂತ ಪ್ರಿಯಾಂಕಾ ವಾದ್ರಾ. ಸಹೋದರಿ ಪ್ರಿಯಾಂಕಾ ಮಾತಿಗೆ ಕಟ್ಟು ಬಿದ್ದಂತಹ ರಾಹುಲ್ ಗಾಂಧಿ. 3 ವರ್ಷವಾಯಿತು ಪಟ್ಟ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ, ನೀವು ರಾಜ್ಯಸಭೆಗೆ ಬಂದರೆ ಮೋದಿ ವಿರುದ್ಧದ ಹೋರಾಟಕ್ಕೆ ಬಲ ಸಿಕ್ಕಂತಾಗತ್ತೆ. ರಾಹುಲ್ ಗಾಂಧಿಯ ಮನವಿಗೆ ಓಕೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ. ರಾಷ್ಟ್ರ ರಾಜಕಾರಣಕ್ಕೆ ಬರುವಂತೆ ಹೇಳಿಕೊಂಡಿರುವಂತಹ ರಾಹುಲ್ ಗಾಂಧಿ ಸೊ ಇದಕ್ಕೆ ಓಕೆ ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯ ಅನ್ನುವಂತಹ ಮಾಹಿತಿ. 2.5 ವರ್ಷಕ್ಕೆ ನೀವು ಸಿಎಂ ಸ್ಥಾನವನ್ನ ತೊರೆಯಬೇಕಿತ್ತು, 3 ವರ್ಷವಾಯಿತು ಪಟ್ಟವನ್ನ ಬಿಟ್ಟು ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಸಹೋದರಿ ಪ್ರಿಯಾಂಕಾ ಮಾತಿಗೆ ಕಟ್ಟು ಬಿದ್ದಿರುವಂತಹ ರಾಹುಲ್ ಗಾಂಧಿ. ಬಿಕಾಸ್ ಡಿಕೆಶಿಯನ್ನ ಸಿಎಂ ಮಾಡಲೇಬೇಕು ಅಂತ ಹೇಳ್ಬಿಟ್ಟು ಪ್ರಿಯಾಂಕಾ ವಾದ್ರಾ ಹೇಳಿರುವಂಥದ್ದು. ಸೊ 3 ವರ್ಷ ಆಯಿತು, 2 ವರ್ಷಕ್ಕೆ ಪಟ್ಟವನ್ನ ಬಿಡಬೇಕಾಗಿತ್ತು. ಸೊ 3 ಇಯರ್ಸ್ ಕಂಪ್ಲೀಟ್ ಆಗಿದೆ, ಪಟ್ಟವನ್ನ ಬಿಡಿ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಸೂಚನೆಯನ್ನ ಕೊಟ್ಟಿರುವಂಥದ್ದು. ರಾಷ್ಟ್ರ ರಾಜಕಾರಣಕ್ಕೆ ಬನ್ನಿ, ಇಲ್ಲಿ ನಿಮ್ಮ ಬಲ ಬೇಕಾಗಿದೆ ಅಂತ.